ಈಗಷ್ಟೇ ಸುದ್ದಿ ಬರ್ತಾ ಇದೆ, ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ಗೆ ಐಟಿ ಶಾಕ್. ಡಿಕೆ ಶಿವಕುಮಾರ್ ಅವರಿಗೆ ಐಟಿ ನೋಟಿಸ್ ಕೊಡಲಾಗಿದೆ. ಡಿಕೆ ಶಿವಕುಮಾರ್ ಅವರಿಗೆ ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಕೊಡಲಾಗಿದೆ. ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಇದು. ನಿನ್ನೆ ರಾತ್ರಿ ನನಗೆ ಐಟಿ ನೋಟಿಸ್ ಬಂದಿದೆ ಅಂತ ಸ್ವತಃ ಡಿಕೆ ಶಿವಕುಮಾರ್ ಬಹಿರಂಗಪಡಿಸಿದ್ದಾರೆ. ಕಾಂಗ್ರೆಸ್ಗೆ ಇತ್ತೀಚೆಗಷ್ಟೇ ನೋಟಿಸ್ ಮೇಲೆ ನೋಟಿಸ್ ಅನ್ನ ಐಟಿ ಇಲಾಖೆ ಕೊಡ್ತು. 1800 ಕೋಟಿ ತೆರಿಗೆ ಬಾಕಿಯನ್ನ ಉಳಿಸಿಕೊಂಡಿದೆ ಕಾಂಗ್ರೆಸ್ ಪಕ್ಷ ಅಂತ ನೋಟಿಸ್ ಅನ್ನ ಕೊಡಲಾಗಿತ್ತು. ಈಗ ಡಿಕೆ ಶಿವಕುಮಾರ್ ಅವರಿಗೆ ಐಟಿ ನೋಟಿಸ್ ಬಂದಿದೆ. ಸ್ವತಃ ಡಿಕೆ ಶಿವಕುಮಾರ್ ಅವರೇ ಈ ವಿಷಯವನ್ನ ಬಹಿರಂಗಪಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಪ್ರಕಾರ ಬಗೆಹರಿಯದ ವಿಚಾರಕ್ಕೆ ನನಗೆ ನೋಟಿಸ್ ನೀಡಿದ್ದಾರೆ. ಐಟಿ ನೋಟಿಸ್ನಿಂದ ನನಗೆ ಶಾಕ್ ಆಗಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಿಜೆಪಿಯ ನಾಯಕರ ಮೇಲೂ ಸಿಬಿಐ ತನಿಖೆ ನಡೆಸ್ತಿದೆ ಅಂತ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಮಾತನಾಡ್ತಿದ್ದಾರೆ. ಬಿಜೆಪಿಯ ನಾಯಕರ ಮೇಲೂ ಕೂಡ ಸಿಬಿಐ ತನಿಖೆ ಇದೆ. ಆದರೆ ಸಿಬಿಐ ಯಾವ ಬಿಜೆಪಿ ನಾಯಕರ ಮೇಲೆ ತನಿಖೆ ಮಾಡ್ತಿದೆ ಅವರನ್ನ ವಿಚಾರಣೆಗೆ ಕರೀತಾ ಇಲ್ಲ. ಸಿಬಿಐ, ಐಟಿ ಅಥವಾ ಇಡಿ ಕೇವಲ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. Been issued in Delhi about 1,800 crores. See, there is a democracy in this country. There is law. This type of harassment, what the BJP government is directing the officials. See, sun will set and sun will rise. Nothing is permanent. But where can a political party, including the communists, why they are targeting the opposition? That means it shows that they are afraid of the Congress party, they are afraid of India alliance, and India alliance is going to defeat the NDA. This is the weakness what the BJP has understood, that they will lose the election. So they are trying to create all type of fear, including me also. Yesterday night I got a notice from the income tax, which has already been settled matter. Even you got a notice? Yes, including also myself. I was shocked of my personal assets and all. They are creating a lot of this one. CBI officers are going to all the places. Even when there is a matter in the court also, they are going. And there are so many cases. I don't want to mention of the sitting union ministers, even from Karnataka. But last 4 years, 5 years, no action has been taken. Nothing has been there. No witnesses has been called. No charge sheets have been filed. Only for Congress people, they are just trying to do. And B reports have been given by CBI and various other agencies who all joined to the BJP and their. ಯಾವ ಕೇಸ್ ಮೇಲೆ ಡಿಕೆ ಶಿವಕುಮಾರ್ ಅವರಿಗೆ ನೋಟಿಸ್ ನೀಡಲಾಗಿದೆ ಐಟಿ ಇಲಾಖೆ ಅನ್ನೋದನ್ನ ಡಿಕೆ ಶಿವಕುಮಾರ್ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಆದರೆ ಈಗಾಗಲೇ ಸೆಟಲ್ ಆಗಿರುವಂತಹ ವಿಷಯಕ್ಕೆ ನನಗೆ ನೋಟಿಸ್ ಕೊಡಲಾಗಿದೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಇತ್ತೀಚೆಗೆ ಕಾಂಗ್ರೆಸ್ 2017, 2018ರಿಂದ 21-22ರವರೆಗೆ ಸರಿಯಾದ ತೆರಿಗೆಯನ್ನ, ಆದಾಯಕ್ಕೆ ಸರಿಯಾದ ತೆರಿಗೆಯನ್ನ ಕಾಂಗ್ರೆಸ್ ಪಾವತಿ ಮಾಡಿಲ್ಲ ಅಂತ ಕಾಂಗ್ರೆಸ್ಗೆ ನೋಟಿಸ್ ಅನ್ನು ಕೊಡಲಾಗಿದೆ. 1800 ಕೋಟಿ ರೂಪಾಯಿ ತೆರಿಗೆಯನ್ನ ಕಾಂಗ್ರೆಸ್ ಪಕ್ಷ ಬಾಕಿ ಉಳಿಸಿಕೊಂಡಿದೆ ಅಂತ ನೋಟಿಸ್ ಕೊಡಲಾಗಿದೆ. ಆ ವಿಚಾರದಲ್ಲಿ ಏನಾದರೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ನೋಟಿಸ್ ಕೊಡಲಾಗಿದೆಯಾ ಗೊತ್ತಿಲ್ಲ. ಆದರೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಐಟಿ, ಇಡಿ ಮತ್ತು ಸಿಬಿಐನಲ್ಲಿ ಕೇಸ್ ಇದೆ. ಆ ವಿಷಯಕ್ಕೆ ಇಡಿ ಕೇಸ್ ಸುಪ್ರೀಂ ಕೋರ್ಟ್ನಿಂದ ಕ್ವಾಶ್ ಆಗಿದೆ. ಸಿಬಿಐ ಮತ್ತು ಐಟಿನಲ್ಲಿ ಕೇಸ್ ಇದೆ. ಆ ವಿಷಯಕ್ಕೇನಾದರೂ ಮತ್ತೊಮ್ಮೆ ಐಟಿ ಇಲಾಖೆ ನೋಟಿಸ್ ಕೊಟ್ಟಿದ್ಯಾ ಸ್ಪಷ್ಟ ಆಗ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.